ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಿಮಗೆಲ್ಲ ಗೊತ್ತಿರೋವಂಥ ಮಾಹಿತಿ ಪ್ರಕಾರ ಸಂತ್ರಸ್ತೆ ಮಹಿಳೆ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೋ ಅದ್ರ ಮೇಲೆ ಮುಂದುವರೆದ ಭಾಗವಾಗಿ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟು ಮ್ಯಾಜಿಸ್ಟ್ರೇಟ್ ಅವ್ರ ಮುಂದೆ ಪ್ರೊಡ್ಯೂಸ್ ಮಾಡೋದು ಮುಂದಿನ ಏನಿದೆಯೋ ಅರೆಸ್ಟ್ ಪ್ರೊಸೀಜರ್ ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ಈಗ ನೆಕ್ಸ್ಟು ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಈಗ ನೀವೇನು ಮುಂಚೆ ಸರ್ ಈಗ ಅಡಿಷನ್ನಾಗಿ ಅವರು 366A +1 ಏನೋ ಸೇರಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಇನ್ನೂ ಮಾಹಿತಿ ಅವ್ರು ಕೊಟ್ಟಿಲ್ಲ. ಅಧಿಕೃತವಾಗಿ ಅವರಿಂದ ಕೊಡಬೇಕು ನಮಗೊಂದು. ಅವ್ರಿಗೆ ಏನಂತಂದರೆ ಹಳೆ FIR ಹಾಕಿದ್ರಲ್ಲಿ ಯಾವುದೇ ಥರದ ನಾನ್ ಬೇಲೆಬಲ್ ಅಫೆನ್ಸ್ ಇಲ್ಲ. ಇಲ್ಲಿ ಕರ್ಕೊಬಂದ್ಮೇಲೆ ಏನು ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ರೆ ನಮ್ಗೆ ಇನ್ವೆಸ್ಟಿಗೇಷನ್ ಕಾಪಿ ಕೊಟ್ಟಿಲ್ಲ. ನೀವು ನೋಡ್ತಾ ಇದ್ದಾರೆ, ನಾವಿಬ್ಬರು ಅಡ್ವೊಕೇಟ್ಸು ಬೆಳಗಡೆಯಿಂದ ನಾವು ಇಲ್ಲೇ ಇದ್ದೀವಿ. ಇವಾಗ ನಮಗೆ ಮಾತಾಡಕ್ಕೆ ಬಿಟ್ಟಿದ್ರು. ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ, ಮಾಜರು ಮಾಡಿದ್ದಾರೆ. ಸತ್ಯಾಸತ್ಯತೆ ಏನು ಅಂತ ಹೊರಗೆ ಬರುತ್ತೆ. ಯಾಕೆ ಅಂತಂದರೆ 1 ತಿಂಗಳು ಡಿಲೇ ಆಗಿದೆ. ನಿಮಗೂ ಗೊತ್ತು. ಈ ಡಿಲೇ ಆದಮೇಲೆ ಏನು ಮಾಡ್ತಾರೆ, ಫಾರ್ಮೇಟ್ಸ್ ಏನು ಮಾಡಿದ್ದಾರೆ, ಅದಕ್ಕೆ ಏನು ಅಡಿಷನಲ್ ಸೇರಿಸ್ತಾರೆ, ಇವ್ರು ಏನು ಮಾಡ್ತಾರೆ ಮುಂದೆ ನಿಮಗೆ ಗೊತ್ತಾಗುತ್ತೆ ಸರ್. ಅದ್ರ ಬಗ್ಗೆ ನಾವು ಹೇಳಿದ್ರೆ ನಾವು ವಹಿಸ್ಕೊಂಡು ಮಾತಾಡ್ತಾರೆ ಆಗುತ್ತೆ ಅಷ್ಟೇ. ಯಾಕಂದ್ರೆ ಅವ್ರೇನು ತಪ್ಪು ಮಾಡಿಲ್ಲ, ಅದು ತಮಗೂ ಗೊತ್ತು. ಯಾಕೆಂತಂದ್ರೆ ಅವರು ರಾಜಾರೋಷ ಓಡಾಡ್ಕೊಂಡಿದ್ದು ತಪ್ಪು ಮೀಡಿಯಾ ಮುಂದೆ ಸಖತ್ ಬೈಟ್ ಕೊಟ್ಟಿದ್ರು, ಇಂಟ್ರ್ಯೂ ಕೊಟ್ಟಿದ್ರು. ಅವ್ರೇನು ಕದ್ದೋಗಿರಲಿಲ್ಲ. ಅಫೆನ್ಸ್ ಅವ್ರು FIR ಆದಮೇಲೆ ಕದ್ದೋಗಿರಲಿಲ್ಲ. ಈಗ ಏಕಾಏಕಿ ರಾತ್ರಿ ತಗೊಬಂದಿರೋದು. ನೆಕ್ಸ್ಟ್ ಏನು ಹುನ್ನಾರ ಇದೆ ಅದು ನಾವು ಹೇಳೋಕ್ಕಾಗಲ್ಲ. ನೆಕ್ಸ್ಟ್ ನಮಗೆ ಪೊಲೀಸ್ ಇನ್ವೆಸ್ಟಿಗೇಷನ್ ಆದಮೇಲೆ ಈಗ ನಮ್ಮ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಕಾನೂನು ಹೋರಾಟ ಏನಿದೆ ಅದು ಮಾಡ್ತೀವಿ, ಜಯ ಸಿಗುತ್ತೆ ಸರ್, ಅಷ್ಟೇ ಸರ್. ಅದು ಬಿಟ್ಟರೆ ಏನು? ಹಾಂ ಹೌದು ಸರ್, ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಪ್ರೊಸೀಜರ್ ಅರೆಸ್ಟ್ ಆಗಿದೆ, ಮಾಜರು ಆಗಿದೆ. ನೀವೇ ಮಾಜರ್ ಬೈಟ್ಸ್ ಎಲ್ಲ ತೊಗೊಂಡಿದ್ದಾರೆ, ಪ್ರೊಸೀಜರ್ ಎಲ್ಲ ಇದು ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಈಗ ಮ್ಯಾಜಿಸ್ಟ್ರೇಟ್ ಮುಂದೆ ಇದು ಮಾಡ್ತಾರೆ. ನೆಕ್ಸ್ಟ್ ಕಾನೂನು ಹೋರಾಟ ಏನು ಅವ್ರ ಪರವಾಗಿ ಏನು ಮಾಡಬೇಕು ಅದು ನಾವು ಮಾಡ್ತೀವಿ ಸರ್. ಹಳೆ FIR ಹಾಕಿದ್ವಿ, ಹೊಸ FIR ಏನು ಮಾಡಿದ್ರು ಅಡಿಷನ್ಸ್ ನಮಗೆ ಕಾಪಿ ಕೊಟ್ಟಿಲ್ಲ, ನಮ್ಗೆ ಒಂದು ಕಾಪಿನೂ ಕೊಟ್ಟಿಲ್ಲ, ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೂ ಕೊಟ್ಟಿಲ್ಲ, ನಮ್ಮ ಅಡ್ವೊಕೇಟ್ಸ್ಗೂ ಏನು ಕೊಟ್ಟಿಲ್ಲ ಅವರು. ಈಗ ಏನಿದೆ ಹಳೆ FIR ಇದನ್ನು ನೆಕ್ಸ್ಟ್ ಅಡಿಷನಲ್ ಏನು ಸೇರಿಸಿದ್ದಾರೆ, ಅದ್ರ ಇನ್ವೆಸ್ಟಿಗೇಷನ್ ಏನಾದರೂ 164 ಸ್ಟೇಟ್ಮೆಂಟ್ ಆಗಿದೆ, ಏನಾಗಿದೆ ಅದ್ರ ಬಗ್ಗೆ ನಮಗಿನ್ನೂ ಕಂಪ್ಲೀಟ್ ಮಾಹಿತಿ ಇಲ್ಲ. ಆ ಮಾಹಿತಿ ಏನು ಗೊತ್ತಾಗಬೇಕು ಅಂತ ನಾವು ಮ್ಯಾಜಿಸ್ಟ್ರೇಟ್ ಮುಂದೆ ಹೋದಾಗ ಅವ್ರೇನು ರಿಮೈಂಡ್ ಅಪ್ಲಿಕೇಶನ್ ಜೊತೆ ಏನೇನು ಕೊಡ್ತಾರೆ ಅದನ್ನು ನೋಡಿ ನಾವು ನಿಮ್ಗೆ ಹೇಳ್ತೀವಿ ಸರ್. ನಿಮಗೆಲ್ಲ ಗೊತ್ತಿರೋವಂಥ ಮಾಹಿತಿ ಪ್ರಕಾರ ಸಂತ್ರಸ್ತೆ ಮಹಿಳೆ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೋ ಅದ್ರ ಮೇಲೆ ಮುಂದುವರೆದ ಭಾಗವಾಗಿ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟು ಮ್ಯಾಜಿಸ್ಟ್ರೇಟ್ ಅವ್ರ ಮುಂದೆ ಪ್ರೊಡ್ಯೂಸ್ ಮಾಡೋದು ಮುಂದಿನ ಏನಿದೆಯೋ ಅರೆಸ್ಟ್ ಪ್ರೊಸೀಜರ್ ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ಈಗ ನೆಕ್ಸ್ಟು ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಈಗ ನೀವೇನು ಮುಂಚೆ ಸರ್ ಈಗ ಅಡಿಷನ್ನಾಗಿ ಅವರು 366A +1 ಏನೋ ಸೇರಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಇನ್ನೂ ಮಾಹಿತಿ ಅವ್ರು ಕೊಟ್ಟಿಲ್ಲ. ಅಧಿಕೃತವಾಗಿ ಅವರಿಂದ ಕೊಡಬೇಕು ನಮಗೊಂದು. ಅವ್ರಿಗೆ ಏನಂತಂದರೆ ಹಳೆ FIR ಹಾಕಿದ್ರಲ್ಲಿ ಯಾವುದೇ ಥರದ ನಾನ್ ಬೇಲೆಬಲ್ ಅಫೆನ್ಸ್ ಇಲ್ಲ. ಇಲ್ಲಿ ಕರ್ಕೊಬಂದ್ಮೇಲೆ ಏನು ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ರೆ ನಮ್ಗೆ ಇನ್ವೆಸ್ಟಿಗೇಷನ್ ಕಾಪಿ ಕೊಟ್ಟಿಲ್ಲ. ನೀವು ನೋಡ್ತಾ ಇದ್ದಾರೆ, ನಾವಿಬ್ಬರು ಅಡ್ವೊಕೇಟ್ಸು ಬೆಳಗಡೆಯಿಂದ ನಾವು ಇಲ್ಲೇ ಇದ್ದೀವಿ. ಇವಾಗ ನಮಗೆ ಮಾತಾಡಕ್ಕೆ ಬಿಟ್ಟಿದ್ರು. ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ, ಮಾಜರು ಮಾಡಿದ್ದಾರೆ. ಸತ್ಯಾಸತ್ಯತೆ ಏನು ಅಂತ ಹೊರಗೆ ಬರುತ್ತೆ. ಯಾಕೆ ಅಂತಂದರೆ 1 ತಿಂಗಳು ಡಿಲೇ ಆಗಿದೆ. ನಿಮಗೂ ಗೊತ್ತು. ಈ ಡಿಲೇ ಆದಮೇಲೆ ಏನು ಮಾಡ್ತಾರೆ, ಫಾರ್ಮೇಟ್ಸ್ ಏನು ಮಾಡಿದ್ದಾರೆ, ಅದಕ್ಕೆ ಏನು ಅಡಿಷನಲ್ ಸೇರಿಸ್ತಾರೆ, ಇವ್ರು ಏನು ಮಾಡ್ತಾರೆ ಮುಂದೆ ನಿಮಗೆ ಗೊತ್ತಾಗುತ್ತೆ ಸರ್. ಅದ್ರ ಬಗ್ಗೆ ನಾವು ಹೇಳಿದ್ರೆ ನಾವು ವಹಿಸ್ಕೊಂಡು ಮಾತಾಡ್ತಾರೆ ಆಗುತ್ತೆ ಅಷ್ಟೇ. ಯಾಕಂದ್ರೆ ಅವ್ರೇನು ತಪ್ಪು ಮಾಡಿಲ್ಲ, ಅದು ತಮಗೂ ಗೊತ್ತು. ಯಾಕೆಂತಂದ್ರೆ ಅವರು ರಾಜಾರೋಷ ಓಡಾಡ್ಕೊಂಡಿದ್ದು ತಪ್ಪು ಮೀಡಿಯಾ ಮುಂದೆ ಸಖತ್ ಬೈಟ್ ಕೊಟ್ಟಿದ್ರು, ಇಂಟ್ರ್ಯೂ ಕೊಟ್ಟಿದ್ರು. ಅವ್ರೇನು ಕದ್ದೋಗಿರಲಿಲ್ಲ. ಅಫೆನ್ಸ್ ಅವ್ರು FIR ಆದಮೇಲೆ ಕದ್ದೋಗಿರಲಿಲ್ಲ. ಈಗ ಏಕಾಏಕಿ ರಾತ್ರಿ ತಗೊಬಂದಿರೋದು. ನೆಕ್ಸ್ಟ್ ಏನು ಹುನ್ನಾರ ಇದೆ ಅದು ನಾವು ಹೇಳೋಕ್ಕಾಗಲ್ಲ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನೆಕ್ಸ್ಟ್ ನಮಗೆ ಪೊಲೀಸ್ ಇನ್ವೆಸ್ಟಿಗೇಷನ್ ಆದಮೇಲೆ ಈಗ ನಮ್ಮ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಕಾನೂನು ಹೋರಾಟ ಏನಿದೆ ಅದು ಮಾಡ್ತೀವಿ, ಜಯ ಸಿಗುತ್ತೆ ಸರ್, ಅಷ್ಟೇ ಸರ್. ಅದು ಬಿಟ್ಟರೆ ಏನು? ಹಾಂ ಹೌದು ಸರ್, ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಪ್ರೊಸೀಜರ್ ಅರೆಸ್ಟ್ ಆಗಿದೆ, ಮಾಜರು ಆಗಿದೆ. ನೀವೇ ಮಾಜರ್ ಬೈಟ್ಸ್ ಎಲ್ಲ ತೊಗೊಂಡಿದ್ದಾರೆ, ಪ್ರೊಸೀಜರ್ ಎಲ್ಲ ಇದು ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಈಗ ಮ್ಯಾಜಿಸ್ಟ್ರೇಟ್ ಮುಂದೆ ಇದು ಮಾಡ್ತಾರೆ. ನೆಕ್ಸ್ಟ್ ಕಾನೂನು ಹೋರಾಟ ಏನು ಅವ್ರ ಪರವಾಗಿ ಏನು ಮಾಡಬೇಕು ಅದು ನಾವು ಮಾಡ್ತೀವಿ ಸರ್. ಹಳೆ FIR ಹಾಕಿದ್ವಿ, ಹೊಸ FIR ಏನು ಮಾಡಿದ್ರು ಅಡಿಷನ್ಸ್ ನಮಗೆ ಕಾಪಿ ಕೊಟ್ಟಿಲ್ಲ, ನಮ್ಗೆ ಒಂದು ಕಾಪಿನೂ ಕೊಟ್ಟಿಲ್ಲ, ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೂ ಕೊಟ್ಟಿಲ್ಲ, ನಮ್ಮ ಅಡ್ವೊಕೇಟ್ಸ್ಗೂ ಏನು ಕೊಟ್ಟಿಲ್ಲ ಅವರು. ಈಗ ಏನಿದೆ ಹಳೆ FIR ಇದನ್ನು ನೆಕ್ಸ್ಟ್ ಅಡಿಷನಲ್ ಏನು ಸೇರಿಸಿದ್ದಾರೆ, ಅದ್ರ ಇನ್ವೆಸ್ಟಿಗೇಷನ್ ಏನಾದರೂ 164 ಸ್ಟೇಟ್ಮೆಂಟ್ ಆಗಿದೆ, ಏನಾಗಿದೆ ಅದ್ರ ಬಗ್ಗೆ ನಮಗಿನ್ನೂ ಕಂಪ್ಲೀಟ್ ಮಾಹಿತಿ ಇಲ್ಲ. ಆ ಮಾಹಿತಿ ಏನು ಗೊತ್ತಾಗಬೇಕು ಅಂತ ನಾವು ಮ್ಯಾಜಿಸ್ಟ್ರೇಟ್ ಮುಂದೆ ಹೋದಾಗ ಅವ್ರೇನು ರಿಮೈಂಡ್ ಅಪ್ಲಿಕೇಶನ್ ಜೊತೆ ಏನೇನು ಕೊಡ್ತಾರೆ ಅದನ್ನು ನೋಡಿ ನಾವು ನಿಮ್ಗೆ ಹೇಳ್ತೀವಿ ಸರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.